ಹಲೋ, ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ವಿಷಯ ಗಣಿತ 6ನೇ ತರಗತಿ ಭಾಗ 1. ಇದರಲ್ಲಿರುವಂಥ 3ನೇ ಪಾಠದ 3ನೇ ಪಾಠ ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ, ಪ್ಲೇಯಿಂಗ್ ವಿತ್ ನಂಬರ್ಸ್ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ 3.1 ಇದರಲ್ಲಿರುವಂಥ ಮೊದಲನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ. ಒಂದನೇ ಪ್ರಶ್ನೆ ತಪ್ಪಿದೆ. ಅಭ್ಯಾಸ 3.1 ಒಂದನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ. ಎ 24, ಬಿ 15, ಸಿ 21, ಡಿ 27, ಇ 12, ಎಫ್ 20, ಜಿ 18, ಎಚ್ 23, ಐ 36. ಉತ್ತರಗಳು: ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿ ಅಂತ ಕೇಳ್ಯಾರ. ಅಥವಾ ಎ 24 ಯಾವ್ಯಾವ ಬರ್ತದೆ ಅಂದ್ರೆ 1, 2, 3, 4, 6, 8, 12, 24. 24 ಅಂತಂದು ಈ ಒಟ್ಟ ಮಗ್ಗಿಲಿ ಏನು ಮಾಡ್ತೈತಿ ಅಂದ್ರೆ ಹೋಗ್ತೈತಿ, ಉಳ್ಕಿದ ಮಗ್ಗಿಲೆ 24 ಸಂಖ್ಯೆ ಹೋಗಲ್ಲ. ಅದೇ ರೀತಿ ಬಿ 15 ಐತಿ, 1, 3, 5, 15. ಸಿ 21, 1, 3, 7, 21. ಡಿ 27, 1, 3, 9, 27. ಈ 12 ಐತ್ಲೆ ಇದು 1ರ ಮಗ್ಗಿಲೆ 2, 3, 4, 6, 12. 20 ಎಪ್ಪ ಇದ್ದಿದ್ದು 20, 1, 2, 4, 5, 10, 20. ಜಿ 18, 1, 2, 3, 6, 9, 18. ಎಚ್ 23, 1, 23 ಎರಡು ಮಗಿಲಿ ಹೋಗುತ್ತೆ. 36 ಅನ್ನೋದು 1, 2, 3, 4, 6, 9, 12, 18, 36. ಎರಡನೇ ಪ್ರಶ್ನೆ, ಮೇನ್ ಪ್ರಶ್ನೆ ನಂಬರ್ 2, ಮೊದಲ 5 ಗುಣಕಗಳನ್ನು ಬರೆಯಿರಿ. ಅದರೊಳಗೆ ಎ 5, ಬಿ 8, ಸಿ 9. ಇದರ ಉತ್ತರಗಳು ಇಲ್ಲಿ ನೋಡಿ ಮಕ್ಕಳ. ಈಗ ಇಲ್ಲಿದ ನೋಡಿ ಇವುಗಳು ಉತ್ತರ ಏನಂತಂದ್ರೆ ಇಲ್ಲಿ ಕಾಣಿಸ್ತಾ ನೋಡು. ಮೊದಲ 5 ಗುಣಗಳನ್ನು ಬರೆಯಿರಿ ಅಂತಂದ್ರೆ ಎ 5 ಐತ್ಲೆ 5, 10, 15, 20, 25 ಅಂದ್ರೆ 5ರ ಮಧ್ಯೆ ಬರಬೇಕು. ನಮ್ಮ ಮೊದಲೇದು 5 ಅಟ್ಟ. ಅದೇ ರೀತಿ ಬಿ 8 ಐತಿ, 8 1 8 2 16 8 3 24 8 8 32 40. ಅದೇ ರೀತಿ ಸಿ 9 ಏನು ಕೊಟ್ಟಾರಲ್ಲ ಅದ್ರದ 9 9 2 18 9 3 27 9 4 36 95 45. ಅದೇ ರೀತಿ ಮೇನ್ ಪ್ರಶ್ನೆ ನಂಬರ್ 3, ಕಂಬ ಸಾಲು 1ರ ಅಂಶಗಳನ್ನು ಕಂಬ ಸಾಲು 2ರ ಅಂಶಗಳಿಗೆ ಹೊಂದಿಸಿ ಅಂತ ಕೇಳ್ಯಾರ. ಕಂಬ ಸಾಲು 1 ಅದರೊಳಗೆ ಒಂದನೇದು 35, 15, 16, 20, 25 ಅಂತ ಕೊಟ್ಟಾರ ಮಕ್ಕಳ. ಈಗ ಕಂಬ ಸಾಲು ಬಿ 2 ಅಂತ ಕೊಟ್ಟಾರ ನೋಡಿ. ಎ ಬಿ ಸಿ ಡಿ ಇ ಎಫ್. ಎದ 8ರ ಗುಣಕ, ಬಿ 7ರ ಗುಣಕ, ಸಿ 70ರ ಗುಣಕ, ಡಿ 30ರ ಅಪವರ್ತನ, ಇ 50ರ ಅಪವರ್ತನ, ಎಪ್ಪ 20ರ ಅಪವರ್ತನ. ಇದ್ರೊಳಗೆ ಯಾವ ಅದಾವ ಅನ್ನೋದು ಇದ್ರೊಳಗೆ ಹೊಂದಿಸ್ಬೇಕೈತಿ. ಈಗ ಅದೇ ರೀತಿ ಈಚೆ ಕಡೆ ಉತ್ತರ ನೋಡಿ ಮಕ್ಕಳ. ಈಗ ಕಾಣಿಸುತ್ತಿಲ್ಲ ಎಲ್ಲರಿಗೆ ನೋಡ್ರಿ. 3ನೇ ಪ್ರಶ್ನೆ, ಕಂಬ ಸಾಲು 1 ಪಟ್ಟಿ, ಕಂಬ ಸಾಲು 2 ಪಟ್ಟಿ. ಇಲ್ಲಿ ನೋಡಿ, ಇಲ್ಲಿ ಒಂದನೇದಕ್ಕೆ 35 7ರ ಗುಣಕ ಅಂತಂದ್ರೆ ಬಿ ಐತಿ ಇಲ್ಲಿ ಪ್ರಶ್ನೆ ಒಳಗೆ ಅಂತಂದ್ರೆ ಬಿನ ಹಾಕ್ಬೇಕು ನಾವು. ಗೆರಿ ಹೊಂದಿಸ್ಬಾರ್ದು. ಯಾಕಂತಂದ್ರೆ ಮಕ್ಕಳ ಈಗ ನೀವು ದೊಡ್ಡ ಕ್ಲಾಸ್ ಬಂದ್ರಲ್ಲ ಗೆರಿ ಹೊಂದಿಸ್ಬಾರ್ದು. ಸಣ್ಣ ಕ್ಲಾಸಿಗೆ ಇದ್ದಾಗ ಮಾತ್ರ ಹೊಂದ್ಸಾಕ ನಡಿತೈತಿ. ಈಗೂ ತಪ್ಪೇನಾಗಲ್ಲ ಹೊಂದಿಸಿರ, ಆದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ನೀವು ಅದ್ರ ಸಂಬಂಧ. ಎರಡನೇದು ನೋಡಿ 15 ಡಿ ಐತಿ ಪ್ರಶ್ನೆ ಒಳಗೆ ಡಿ ಐತಿಲ್ಲ. ಡಿ 30ರ ಗುಣಕ, 15ರ ಮಗ್ಗೆ 15 ಎರಡ್ಲೆ 30ರ ಗುಣಕ ಅಂತಂದ್ರೆ ಮಗ್ಗಿ. 16 8ರ ಗುಣಕ, ಇ ಅಂದ್ರೆ 20 20ರ ಅಪವರ್ತನ. ಆಮೇಲೆ 25 50ರ ಅಪವರ್ತನ. ಅದೇ ರೀತಿ ನೋಡಿ ಮಕ್ಕಳ ಮೇನ್ ಪ್ರಶ್ನೆ ನಂಬರ್ 4, 100ರವರೆಗಿನ 9ರ ಎಲ್ಲ ಗುಣಕಗಳನ್ನು ಬರೆಯಿರಿ ಅಂದ್ರ ಏನು 1ರಿಂದ 100 ಮಟ್ಟ ಸಂಖ್ಯೆ ಕೊಟ್ಟಾರಲ್ಲ 100ರ ಒಳಗಿನ
ಹೊರಗಿನತಂದ್ರೆ ಒಳಗೇನು. 9ರ ಎಲ್ಲ ಗುಣಕಗಳು ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಮಗ್ಗಿಗಳು. ಇಲ್ಲಿ ಉತ್ತರಗಳನ್ನು ನೋಡ್ರಿ ಮಕ್ಕಳ. ಈಗ ಐತ್ ನೋಡಿ ಮಕ್ಕಳ ಉತ್ತರ. 9, 9, 9, 2, 18, 93, 27, 94, 36, 95, 45, 96, 54, 97, 63, 98, 78, 72, 91, 11, ಇಲ್ಲಿ ಅಷ್ಟ ಮಗ್ಗಿ ಇಷ್ಟ ಮುಗಿದು ಅಂತ ಬೇಡ ಮಕ್ಕಳ. ಮುಂದಿರ್ತಾವೆ ನಿಮ್ಗೆ ಗೊತ್ತಿರ್ತೈತಿಲ್ಲ, ಮುಂದಿರ್ತಾವೆ. ಅದೇ ರೀತಿ 99. ಇದ್ರ 100 ಮ್ಯಾಲ ಹೋಯ್ತಂದ್ರೆ ಇಲ್ಲ, 100ರ ಒಳಗಿನ ಮಾತ್ರ ಹೇಳ್ಯಾರ ಅವರು. ನೋಡಿದ್ರಲ್ಲ, ಇಲ್ಲಿವರೆಗೆ ಪಾಠದ ಉತ್ತರವನ್ನು ನೋಡ್ಕೋಬೇಕ. ಉತ್ತರಗಳು ನೋಡಿದ್ರಲ್ಲ. ಇಲ್ಲಿ ಅಂತಂದ್ರೆ 3.1 ಅಭ್ಯಾಸ ಅಂತಂದ್ರೆ ಉತ್ತರಗಳು ಎಲ್ಲ ಅಂತಂದ್ರೆ ಮುಗಿದು. ಇನ್ನು ಮುಂದಿನ ವಿಡಿಯೋದೊಳಗೆ 3.2 ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಸ್ಟೂಡೆಂಟ್ಸ್. ನಿಮಗೆ ಈ ಚಾನಲ್ ಇಷ್ಟ ಆಯಿತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.